ನೋಬೆಲ್ ಪುರಸ್ಕಾರಕ್ಕೆ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಇಂಥ ಹುಚ್ಚಾಟಗಳು ಎಷ್ಟು ಅಂತ ನೋಡ್ತಾರೆ. ಈಗ ಇಂಗ್ಲೆಂಡ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರಿತ್ತಪ್ಪ ಅದಕ್ಕೆ. ಯಾಕೆ ಅಂತಂದರೆ ಒಂದು ಕಡೆಗೆ ಸೂರ್ಯ ಮುಳುಗಿದ್ರೂ ಇನ್ನೊಂದು ದೇಶದಲ್ಲಿ ಅವರೇ ಆಳ್ವಿಕೆ ಮಾಡ್ತಿರುವಂಥ ಇನ್ನೊಂದು ದೇಶದಲ್ಲಿ ಸೂರ್ಯ ಹುಟ್ಟಿರ್ತಿದ್ದ. ಅದಕ್ಕೋಸ್ಕರ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಂದರು. ಅವರು ಕೂಡ ಜಗತ್ತನ್ನು ಆಳಿರೋರೆ. ಎಷ್ಟು ಅಂತ ಮಾತು ಕೇಳ್ತಾರೆ. ಇಂಗ್ಲೆಂಡಿನ ಪ್ರಧಾನಿ ತಿರುಗಿ ಬಿದ್ದಿದ್ದಾರೆ, ಸೈನ್ಯ ಕಳಿಸಲ್ಲ ಹೋಗಿದ್ದ, ಈಗೇನೋ ಒಪ್ಕೊಂಡಿದೆ ಅಂತೆ. ಪ್ರಶ್ನೆ ಬೇರೆ, ನೀವು ಯಾವುದೇ ಕಾರಣಕ್ಕೂ ಈ ನೆಲೆಯನ್ನು ಬಳಸಂಗಿಲ್ಲ, ಇಲ್ಲಿಂದ ನಾವು ಕೊಡಲ್ಲ. ಆವಾಗ ನಿಜವಾದ ಬಿಸಿ ತಟ್ಟಿದ್ದು ಹಿಂಗೆ ನೋಡಿ. ಅದಕ್ಕೆ ಏನಾದರೂ ಈ ದೊಡ್ಡ ಯುದ್ಧಕ್ಕೆ ಹೋಗ್ತಾರೆ ಅಂತಂದರೆ, ಅದು ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಂತಂದರೆ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಂಡಿರಬೇಕು ಮಿತ್ರರನ್ನು. ನಾನು ಹೇಳ್ದಂಗೆ ಕುಣಿತಾರೆ ಅಂತಂತಂದ್ರೆ ಆಗುತ್ತಾ? ಸ್ಪೇನ್ ನೋಡಿ, ಸ್ಪೇನ್ ಪುಟ್ಟ ರಾಷ್ಟ್ರ, ನ್ಯಾಟೋ ರಾಷ್ಟ್ರ, ಯಾವುದೇ ಕಾರಣಕ್ಕೂ ನಾವು ನೆಲವನ್ನು ಮೆಚ್ಚಬೇಕು ಅದನ್ನು. ಯಾಕಂದರೆ ಇಂಗ್ಲೆಂಡ್ ಬಾಯಿ ಮುಚ್ಕೊಂಡಿದ್ದಂಥ ಸಂದರ್ಭದಲ್ಲಿ, ಜರ್ಮನಿ ಬಾಯಿ ಮುಚ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಪುಟ್ಟ ರಾಷ್ಟ್ರ ಹೇಳ್ತಲ್ಲ, ಸ್ಪೇನ್ ನಿಮಗೆ ಕೊಡಲ್ಲ ಹೋಗಿ ಅಂತ. ಹೀಗಾಗಿ ಯಾರೂ ಕೂಡ ಇವ್ರನ್ನ ಒಪ್ತಾ ಇಲ್ಲ. ಜಪಾನ್ನವರು ಬರ್ತಾ ಇಲ್ಲ, ದಕ್ಷಿಣ ಕೊರಿಯಾದವರು ಬರ್ತಾ ಇಲ್ಲ. ಈಗೇನೋ ಇಂಗ್ಲೆಂಡ್ ಒಪ್ಕೊಂಡಿದೆ ಅಂತೆ. ಕಾರಣ ಇಷ್ಟೇನೇ, ಎಲ್ಲೆಲ್ಲಿ ಇಂಗ್ಲೆಂಡಿನ ಸೇನಾಪಡೆಗಳಿದಾವಲ್ಲ, ಅಂದರೆ ಅಮೆರಿಕ ಮತ್ತು ಇಂಗ್ಲೆಂಡ್ನ ಜಂಟಿ ನೌಕಾನೆಲೆಗಳು ಎಲ್ಲೆಲ್ಲಿವೆ, ಸೇನಾ ನೆಲೆಗಳು ಎಲ್ಲೆಲ್ಲಿವೆ, ಅಲ್ಲೂ ಕೂಡ ಇರಾನ್ ದಾಳಿ ಮಾಡಿದೆಯಲ್ಲ, ಅದಕ್ಕೆ ಒಪ್ಕೊಂಡಿದೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ಈಗಾಗಲೇ ಏನು ಅಂತಂದರೆ, ಕೆಲವೊಂದು ಸಂಸ್ಥೆಗಳು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿವೆ. ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದರೆ ಹಿಂದೆ ನೀವು ಕೋವಿಡ್ ಸ್ಥಿತಿಯನ್ನು ಏನು ನೋಡಿದ್ರಲ್ಲ ಅದೇ ರೀತಿಯ ಸ್ಥಿತಿ ಬರುತ್ತೆ. ವೆಹಿಕಲ್ ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು. ಜೊತೆಗೇನು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಈ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ, ಅದರ ಎಫೆಕ್ಟ್ ಇಡೀ ವಿಶ್ವಕ್ಕೆ ತಟ್ತಾ ಇದೆ. ಏನಂತೀರಿ? ರಂಗನಾಥ್, ಕೇವಲ ಗಲ್ಫ್ ಮಧ್ಯಪ್ರಾಚ್ಯಕ್ಕಷ್ಟೇ ಸೀಮಿತವಾಗದಾಗ ಖಂಡಾಂತರವಾಗಿ ಯುದ್ಧ ಹೋಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದುವರೆಗೂ ಕೂಡ ಈ ಕೇವಲ ಒಂದು ಪ್ರಾದೇಶಿಕವಾಗಿ ಒಂದು ರೀಜಿಯನ್ಗೆ ಮಾತ್ರ ಈ ಯುದ್ಧ ಸೀಮಿತವಾಗಿತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ದಿನ ಕಳೀತಾ ಇದ್ದಂತೆ, ದಿನ ಮುಂದುವರಿತಾ ಇದ್ದಂತೆ ಅತ್ತ ಗಲ್ಫ್ ರಾಷ್ಟ್ರಗಳ ಸುತ್ತಮುತ್ತಲಿನ ಆಯಿಲ ಘಟಕಗಳು ಅಥವಾ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಆದ ಮೇಲೆ ಈಗ ಖಂಡಾಂತರವರೆಗೂ ಕೂಡ, ಅಂದರೆ ಇನ್ನಿತರ ಖಂಡಗಳಿಗೂ ಕೂಡ ಯುದ್ಧ ವಿಸ್ತಾರವಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್ಲಿ ಪ್ರಮುಖವಾದಂಥ ಕಾರಣ ಏನು ಅಂತ ನೋಡೋದಾದ್ರೆ, ಈಗಾಗಲೇ ಯುನೈಟೆಡ್ ಕಿಂಗ್ಡಮ್, UK ಕೂಡ, ಬ್ರಿಟನ್ ಕೂಡ ಅಮೆರಿಕ ಜೊತೆ ಕೈ ಜೋಡಿಸ್ತಾ ಇದೆ. ಈಗಾಗಲೇ ಭಾರತ ಮತ್ತು ಯುರೋಪ್ ಖಂಡದ ಒಂದು ಒಪ್ಪಂದವನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತಾ ಇದ್ರು. ಆದರೆ ನಿನ್ನೆಯಿಂದ ಈ ಯಾವಾಗ ನಿರ್ಧಾರ ಹೊರಬಂತೋ, ಬ್ರಿಟನ್ನ ಎಲ್ಲ ಮಾಧ್ಯಮಗಳು ಒಂದು ವಿಶೇಷವಾದಂಥ ಪದವನ್ನು ಯೂಸ್ ಮಾಡ್ತಾ ಇವೆ. ಮದರ್ ಆಫ್ ಆಲ್ ಯೂ ಟರ್ನ್ ಅನ್ನುವಂಥ ಮಾತನ್ನು ಈಗ UK ಸರ್ಕಾರಕ್ಕೆ ಅಲ್ಲಿನ ಮಾಧ್ಯಮಗಳೇ ಹೇಳ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಇಷ್ಟು ದಿನ ಬ್ರಿಟನ್ ಸ್ವಲ್ಪ ಅಂತರವನ್ನು ಅಮೆರಿಕಾದಿಂದ ಕಾಯ್ಕೊಳ್ತಾ ಇತ್ತು, ಪ್ರಮುಖವಾಗಿ ಇರಾನಿಂದ ಕಾಯ್ಕೊಳ್ತಾ ಇತ್ತು. ಆದರೆ ನಿನ್ನೆ ಅವರು ಕೊಟ್ಟಿರುವಂಥ ಒಪ್ಪಿಗೆ, ಡಿಯಾಜಿಯೋ ಗ್ರೇಸಿಯಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ದಾಳಿ ಕೂಡ ಆಗಿದೆ. ಅಂದರೆ ಆ ಒಂದು ವಾಯುನೆಲೆ ಏನಿದೆ, ಅಮೆರಿಕ ಮತ್ತು ಬ್ರಿಟನ್ನ ಒಂದು ಜಂಟಿ ವಾಯುನೆಲೆ ಏನಿದೆ, ಆ ವಾಯುನೆಲೆಯ ಮೇಲೂ ಕೂಡ ಇರಾನ್ ಒಂದು ದಾಳಿಯನ್ನು ಮಾಡಿದೆ. ಆದರೆ ಆ ಕ್ಷಿಪಣಿ ದಾಳಿ ಅಲ್ಲಿ ತನಕ ಮುಟ್ಟಿಲ್ಲ. ಎಟ್ ದ ಸೇಮ್ ಟೈಮ್ ಇರಾನ್ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟಿಷ್ ಸರ್ಕಾರ ಅಲ್ಲಿನ ಜನರ ಜೀವವನ್ನು ಬೆಲೆ ತತ್ತು ಈ ಒಂದು ಒಪ್ಪಂದಕ್ಕೆ ಮುಂದಾಗ್ತಾ ಇರುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಇರಾನ್ ಮಾಡಿರುವಂಥ ದಾಳಿ, ರಂಗನಾಥ್, ಕೇವಲ ಅದು ಟೆಸ್ಟ್ ಫೈರಾ ಅಥವಾ ನಿಜವಾಗ್ಲೂ ಕ್ಷಿಪಣಿಯಲ್ಲಿ ತಲುಪಿಲ್ವಾ ಅನ್ನೋದು ಇನ್ನೂ ಕೂಡ ಡೌಟ್ ಇದೆ. ಯಾಕೆಂದರೆ ಇರಾನ್ ಬಳಿ ಈಗ ಖಂಡಾಂತರ ಕ್ಷಿಪಣಿಗಳಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಇರಾನ್ನ ಸಾಮರ್ಥ್ಯವನ್ನು ಈ ಯುದ್ಧದಲ್ಲಿ ನೋಡ್ತಾ ಇದ್ರೆ, ತನ್ನ ಸಾಮರ್ಥ್ಯವನ್ನು ಅಥವಾ ತಮ್ಮ ನಿರೀಕ್ಷೆಯನ್ನು ಮೀರಿ ಈ ಯುದ್ಧವನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಯುದ್ಧ ಯುರೋಪ್ಗೆ ವಿಸ್ತಾರವಾದರೂ ಖಂಡಿತ ಆಶ್ಚರ್ಯ ಇಲ್ಲ. ಜೊತೆಗೆ ಹಾರ್ಮೂಸ್ ಜಲಸಂಧಿಯ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಯುರೋಪ್ನ 80% ವಹಿವಾಟುಗಳು, ವ್ಯಾಪಾರಗಳು ಇದೇ ಜಲಸಂಧಿಯ ಮೂಲಕ ಹೋಗ್ತಾ ಇದೆ. ಹೀಗಾಗಿ ಈ ಜಲಸಂಧಿ ಬ್ಲಾಕ್ ಆದರೆ ಯುರೋಪ್ಗೂ ಕೂಡ ಸಂಕಷ್ಟ. ಬಹುಶಃ ಈ ಒಂದು ಕಾರಣಕ್ಕೋಸ್ಕರ ಬ್ರಿಟನ್ ಈ ಯುದ್ಧಕ್ಕೆ ಕೈ ಜೋಡಿಸುವಂತಹ ಸಾಧ್ಯತೆ ಇರುತ್ತೆ. ಮುಂದೆ ನೋಡಬೇಕಾಗತ್ತೆ, ಇದೇ ಜಲಸಂಧಿ ಮತ್ತಷ್ಟು ಬ್ಲಾಕ್ ಆದರೆ, ಇನ್ನಷ್ಟು ಸಮಸ್ಯೆ ಆದರೆ ಏಷ್ಯಾ ಮತ್ತು ಯುರೋಪ್ಗೆ ಸಂಕಷ್ಟದ ದಿನಗಳು ಕಾದಿರುವಂತಹ ದಿನಗಳು ಬರ್ತಾ ಇವೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಎಲ್ಲೋ ಒಂದು ಕಡೆಗೆ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಹೊಡಿತು. ಇರಾನ್ನ ನಾವೇನು ಕೆಲವೇ ದಿನಗಳಲ್ಲಿ ನೆಲಸಮ ಮಾಡಿಬಿಡ್ತೀವಿ ಅಂತ ಇವರು ಅಂದ್ಕೊಂಡಿದ್ರು. ನಮ್ಮಲ್ಲಿರುವಂಥ ಶಕ್ತಿ, ಸಾಮರ್ಥ್ಯ ಏನು ಸಾಮಾನ್ಯನ ಮಾಡಿಬಿಡ್ತೀವಿ ಅಂತ. ಆದರೆ ಆಗಬೇಕಲ್ಲ. ನೋಡಿ, ಲಂಕಾ ನಿಮಗೆ ಯಾವುದೇ ಕಾರಣಕ್ಕೂ ನಾವಿಲ್ಲಿ ವಿಮಾನಗಳು ತಂಗಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದೆ.
ಅಮೆರಿಕ ಕೇಳಿತ್ತು, ನಿಮ್ಮ ಮಟ್ಟಾಲ ವಿಮಾನ ನಿಲ್ದಾಣ ಇದೆಯಲ್ಲ, ಅಲ್ಲಿ ನಮ್ಮ ವಿಮಾನಗಳು ಬಂದು ನಿಲ್ತವೆ, ದಯವಿಟ್ಟು ನೀವು ನಮ್ಮ ಮನವಿಯನ್ನು ಪುರಸ್ಕರಿಸಿ ಅಂತ. ಲಂಕಾ ಸರ್ಕಾರ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಗುಡ್, ಮೆಚ್ಚಬೇಕು. ಬರೀ ಇದು ಅಮೆರಿಕದ ರಿಕ್ವೆಸ್ಟನ್ನು ಮಾತ್ರ ತಿರಸ್ಕರಿಸಿದೆ ಅಂದ್ಕೋಬೇಡಿ, ಇರಾನ್ ಕೂಡ ಕೇಳ್ಕೊಂಡಿತ್ತು. ಇರಾನಿನ ಮನವಿಯನ್ನು ಕೂಡ ತಿರಸ್ಕರಿಸಿದೆ. ಲಂಕಾ ಏನೇನು ನಿರ್ಧಾರ ಮಾಡುತ್ತಲ್ಲ ಅದೆಲ್ಲದಕ್ಕೂ ಕೂಡ ಭಾರತದ ಬೆಂಬಲ ಇರುತ್ತೆ. ಯಾಕೆ ಅಂತ ಗೊತ್ತಾ? ಪಕ್ಕದಲ್ಲಿ ಶ್ರೀಲಂಕಾವನ್ನು ಯಾರಾದರೂ ಬೇಸ್ ಮಾಡ್ಕೊಂಬಿಟ್ರೆ ಅದೇ ಈಗ ನಮ್ಮ ಬಂದಿರುವಂಥ ಅಪಾಯ. ಚೀನಾ ಅಲ್ಲಿ ಬಂದು ಮೆಲ್ಲ ಕಬ್ಜಾ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ಏನು ಅಂದರೆ, ಇವತ್ತು ಏನು ಅಮೆರಿಕ ಮಾಡ್ತಾ ಇದೆಯಲ್ಲ ಆರ್ಭಟಗಳನ್ನು, ಇದರ 10ರಷ್ಟು ಮುಂದಿನ ದಿನಗಳಲ್ಲಿ ಚೀನಾ ಮಾಡುತ್ತೆ. ಇದಕ್ಕಿಂತ ಭಾಳ ಬುದ್ಧಿವಂತಿಕೆಯಿಂದ ಮಾಡುತ್ತೆ, ಇದಕ್ಕಿಂತ ಭಾಳ ಬುದ್ಧಿವಂತಿಕೆಯಿಂದ. ಸೊ ಆ ಚಾಣಾಕ್ಷತೆ ಚೀನಾಕ್ಕಿದೆ. ಯಾವುದೇ ಕಾರಣಕ್ಕೂ ಲಂಕಾವನ್ನು ಚೀನಾದ ವಶಕ್ಕೆ ಹೋಗೋಕ್ಕೂ ಬಿಡಬಾರ್ದು, ಅಮೆರಿಕದ ಪ್ರಭಾವಕ್ಕೂ ಬಿಡಬಾರ್ದು, ಬೇರೆ ಯಾರೂ ಕೂಡ ಬಂದಲ್ಲಿ ನೆಲೆ ನಿಲ್ಲಬಾರದು. ಒಂದು ವೇಳೆ ಏನಾದರೂ ಈ ಕಡೆಗೆ ಲಂಕಾದಲ್ಲಿ ಯಾರಾದರೂ ಬಂದು ಕೂತು ಬಿಟ್ಟರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಬಹಳ ಆಯಕಟ್ಟಿನ ಜಾಗ. ಅಲ್ಲಿ ಏನಾದರೂ ಸೈನ್ಯ ಬಂತು ಅಂತಂದರೆ ಇಡೀ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿಬಿಡ್ಬೋದು. ಇದು ನಾನು ಹೇಳ್ತಾ ಇದ್ದೆ, ಲೆಕ್ಕಾಚಾರಗಳು ಹೆಂಗೆ ಉಲ್ಟಾ ಹೊಡೆದು ಬಿಡ್ತವೆ ಅಂತ. ತಪ್ಪು ಲೆಕ್ಕಾಚಾರ ಹಾಕಿದ್ರು ಇಸ್ರೇಲ್ ಮತ್ತು US. ಏನು ಖಮನೇಯನ್ನು ಹೊಡಿತಿದ್ದಂಗನೇ, ದೊಡ್ಡ ಖಮನೆಯನ್ನು ಹೊಡಿತಿದ್ದಂಗೆ ಎಲ್ಲವೂ ಕೂಡ ಸರಿಯಾಗಿಬಿಡುತ್ತೆ ಅಂತ. ಈಗ ನೋಡಿ, ಈಗ ಚಿಕ್ಕ ಖಮನೈ ಸ್ಪಷ್ಟವಾದಂಥ ಸಂದೇಶ ರವಾನೆ ಮಾಡಿದ್ದಾರೆ. ನೀವೇನು ನಮ್ಮ ಮೇಲೆ ಗೆದ್ದಿರಿ ಅಂತ ಅಂದ್ಕೊಂಡ್ಬಿಡ್ಬೇಡಿ, ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನು ಆಗಲ್ಲ. ನೀವೇನೇ ಯುದ್ಧ ಮಾಡಿದರೂ ಕೂಡ ಅಷ್ಟೇ. ಏನೋ ಕೆಲ ನಾಯಕರುಗಳನ್ನು ಸೋಲಿಸಿದ ತಕ್ಷಣ, ಸಾಯಿಸಿದ ತಕ್ಷಣವೇ ಓ ನಾವು ಸೋಲಿಸ್ಬಿಟ್ವಿ ಇರಾನನ್ನು ಅನ್ನುವಂಥ ಭ್ರಮೆಯಲ್ಲಿ ಇರಬೇಡಿ. ನಿಮಗೆ ಗೊತ್ತಿಲ್ಲ ನಮ್ಮ ಒಳಗಿಂದೊಳಗೆ ಯಾವ ರೀತಿಯ ಒಗ್ಗಟ್ಟಿದೆ ಅಂತ. ಬಿಕ್ಕಟ್ಟುಗಳಿರ್ಬೋದು, ಪ್ರಶ್ನೆ ಬೇರೆ, ಆದರೆ ದೇಶದ ಒಳಗಡೆಗೆ ಆ ಬಿಕ್ಕಟ್ಟು ಈಗ ಒಗ್ಗಟ್ಟಾಗಿ ಪರಿವರ್ತನೆಯಾಗಿದೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನು ಗೆಲ್ಲಿಸಿದ್ದೀವಿ ಅನ್ನೋಂಥ ಭ್ರಮೆಯಲ್ಲಿ ಇರಬೇಡಿ. ನಾವು ನಿಮ್ಮನ್ನು ಸೋಲಿಸಿದ್ದೀವಿ, ನಮ್ಮ ಎದುರುಗಡೆ ನೀವು ಸೋತಿದ್ದೀರಿ ಅಂತಾರೆ ಮುಜ್ತಬಾ ಖಮನೈ. ನಾವು ನೋಡ್ತಾ ಇದ್ದೀವಿ ಇರಾನಿ ಭಾಷೆಯಲ್ಲಿ ಅವರು ರವಾನಿಸಿರುವಂಥ ಸಂದೇಶ ಏನು ಅಂದರೆ, ನೀವು ನಮ್ಮ ಮೇಲೆ ಯುದ್ಧ ಮಾಡಿದ ತಕ್ಷಣ, ನಮ್ಮಲ್ಲಿರುವಂಥ ಒಂದು 3 ಮತ್ತೊಂದು ನಾಯಕರನ್ನು ಕೊಂದ ತಕ್ಷಣ ನೀವು ಗೆದ್ದಿವಿ ಅಂತ ಬೀಗಬೇಡಿ. ನೀವೆಂದೂ ಕೂಡ ನಮ್ಮ ಮೇಲೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇರಾನ್ ನೆರೆಹೊರೆಯ ದೇಶಗಳ ಜೊತೆಗೂ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳಿದೆ. ಯಾಕೆ ಇವರು ಅವ್ರ ಮೇಲೆ ಮಾಡ್ತಾ ಇದ್ದಾರೆ ನೇರವಾಗಿ ದಾಳಿನ ಅಂದರೆ, ಅಲ್ಲಿ ಅಮೆರಿಕದ ಸೇನೆ ಇದೆ ಅನ್ನೋ ಕಾರಣಕ್ಕೋಸ್ಕರ. ಅದು ಬಿಟ್ಟರೆ ನಾವು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಅವರು ರವಾನಿಸಿದ್ದಾರೆ. ಎಲ್ಲಿ ತನಕ ನೀವು ಅಮೆರಿಕದ ನೌಕಾನೆಲೆಗಳಿಗೆ ನೀವು ಆಸ್ಪದ ಕೊಡ್ತೀರಿ, ಅಲ್ಲಿರೋಕ್ಕೆ ಅವಕಾಶ ಕೊಡ್ತೀರಿ, ಅಲ್ಲಿ ತನಕ ಮಾತ್ರ ನಮ್ಮ ದಾಳಿ ಅಂತ.